ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 15 ಭಗವದ್ಧಾಮದ ವರ್ಣನೆ. ಇದರಿಂದ 45ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಪ್ರತಿಯೊಬ್ಬ ಹೃದಯದಲ್ಲೂ ಇರುವಂಥ ಪರಮಾತ್ಮ ಹೇಗೆ ಒಬ್ಬ ಭಕ್ತನಿಗೆ ಸಹಾಯ ಮಾಡ್ತಾನೆ ಅನ್ನೋದು ತಿಳ್ಕೊಂಡ್ವಿ. ಅಂದರೆ ಆತ್ಮ ಮತ್ತು ಪರಮಾತ್ಮ ಸೆಪ್ರೇಟು, ಎಲ್ಲರ ಹೃದಯದಲ್ಲೂ ಕೂಡ ಪರಮಾತ್ಮ ಇರ್ತಾನೆ. ಆ ವ್ಯಕ್ತಿಗತ ಆತ್ಮ ಏನು ಇಚ್ಛೆ ಪಡ್ತಾನೋ, ಆ ಜೀವಿ ಏನು ಇಚ್ಛೆ ಪಡ್ತಾನೋ ಅದನ್ನು ಅವನು ಪೂರೈಸ್ತಾ ಹೋಗ್ತಾನೆ. ಈಗ ನಾವೇನಾದರೂ ಬರೀ ನಮ್ಮ ಹೃದಯದಲ್ಲಿ ಭಗವಂತ ಇದ್ದಾನೆ ಅಷ್ಟನ್ನು ಮಾತ್ರ ತಿಳ್ಕೊಂಬಿಟ್ರೆ ಆಗೋದಿಲ್ಲ. ಒಳಗಡೆ ಹೊರಗಡೆ ಎಲ್ಲ ಕಡೆನೂ ಆ ಭಗವಂತನ ಪರಿಚಯ ನಮ್ಗೆ ಆಗಬೇಕು. ಅಂದರೆ ಏನು? ಅವನ ನಿರ್ದೇಶನವನ್ನು ನಾವು ಒಳಗಡೆಯಿಂದನೂ ಪಡಿಬೇಕು, ಹೊರಗಡೆಯಿಂದನೂ ಪಡಿಬೇಕು. ಆ ಮಟ್ಟಕ್ಕೆ ನಾವು ತಲುಪಬೇಕು. ಆಯಿತಾ? ಆ ಭಗವಂತ ನಮಗೆ ನಿರ್ದೇಶನ ಕೊಡ್ತಾನೆ. ಅದಕ್ಕೆ ಸ್ಟಾರ್ಟಿಂಗಲ್ಲಿ ಒಬ್ಬ ಗುರುವಿನ ಆಸರೆಯನ್ನು ಪಡ್ಕೋಬೇಕು. ಅವರೇ ನಮಗೆ ಕೊನೆಯವರೆಗೂ ಇದ್ದರೂ ಪರವಾಗಿಲ್ಲ, ಆದರೆ ಮಧ್ಯದಲ್ಲಿ ಆ ಗುರುವಿನ ಒಂದು ಇನ್ಸ್ಟ್ರಕ್ಷನ್ಸ್ ನಮಗೆ ಸಿಗಲ್ಲ ಅಂತ ಇಟ್ಕೊಳ್ಳಿ, ನಿರ್ದೇಶನ ನಮಗೆ ಸಿಗಲ್ಲ. ಆವಾಗ ನಾವು ಹೆದರ್ಕೊಳ್ಳುವಂಥ ಅಥವಾ ಬೇಜಾರು ಮಾಡಿಕೊಳ್ಳುವಂಥ ಒಂದು ಪ್ರಮೇಯನೇ ಇಲ್ಲ. ಯಾಕೆ ಅಂತಂದರೆ ನಮ್ಮ ಹೃದಯದಲ್ಲೇ ಕೂತಿದ್ದಾನೆ ಅಂದಮೇಲೆ ಅವನು ನಮಗೆ ನಿರ್ದೇಶನವನ್ನು ಕೊಡ್ತಾ ಹೋಗ್ತಾನೆ. ಅದು ನಿಜವಾಗ್ಲೂ ಒಬ್ಬ ಮನುಷ್ಯ ಜೀವನದಲ್ಲಿ ಮಾಡಬೇಕಾಗಿರುವಂತಹ ಅತ್ಯುನ್ನತ ಸಿದ್ಧಿಯ ಹಂತ ಅಂತ ಹೇಳಿದ್ದಾರೆ. ಅದೆಲ್ಲ ನಾವು ತಿಳ್ಕೊಂಡ್ವಿ. ಈಗ ಇಲ್ಲಿ ಮುಂದುವರೆದು ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಓರ್ವ ಪರಿಪೂರ್ಣ ಯೋಗಿಗೆ 8 ಬಗೆಯ ಸಿದ್ಧಿಗಳಿವೆ. ಒಬ್ಬನು ಗಾಳಿಗಿಂತ ಹಗುರವಾಗಬಹುದು, ಅಣುವಿಗಿಂತ ಸೂಕ್ಷ್ಮನಾಗಬಹುದು, ಪರ್ವತಕ್ಕಿಂತ ದೊಡ್ಡವನಾಗಬಹುದು, ಬಯಸುವುದೆಲ್ಲವನ್ನು ಪಡೆಯಬಹುದು, ಭಗವಂತನ ಹಾಗೆ ನಿಯಂತ್ರಣ ಮಾಡಬಹುದು ಇತ್ಯಾದಿ. ಆದರೆ ಒಬ್ಬನು ಭಗವಂತನಿಂದ ನಿರ್ದೇಶವನ್ನು ಪಡೆಯತಕ್ಕ ಪರಿಪೂರ್ಣತೆಯ ಹಂತಕ್ಕೆ ಏರಿದಾಗ ಅದು ಮೇಲೆ ಹೇಳಲಾದ ಭೌತಿಕ ಸಿದ್ಧಿಗಳ ಯಾವುದೇ ಹಂತಕ್ಕಿಂತಲೂ ಮೇಲಾಗಿರುತ್ತದೆ. ಅಂದರೆ ಅರ್ಥ ಏನು? ಈಗ ಅಷ್ಟಸಿದ್ಧಿಗಳು ಅಂತ ಕೇಳಿದೀವಲ್ವಾ, ಹನುಮಾನ್ ಚಾಲೀಸಾದಲ್ಲೂ ಬರುತ್ತೆ, ಅಷ್ಟಸಿದ್ಧಿ ನವನಿಧಿಕೆ ದಾತ ಅಂತಂದ್ಬಿಟ್ಟು. ಆ ಅಷ್ಟಸಿದ್ಧಿಗಳಲ್ಲಿ ಏನಾಗುತ್ತೆ ಅಂತಂದರೆ ಒಬ್ಬ ಗಾಳಿಗಿಂತ ಹಗುರವಾಗ್ಬೋದು. ಈಗ ಗಾಳಿಲೆಲ್ಲ ಹಾರಾಡೋದನ್ನು ನೋಡ್ತೀವಿ ನಾವು. ಹನುಮಂತ, ಇನ್ನು ಬೇರೆ ಬೇರೆ ರಾಕ್ಷಸರು ಮತ್ತು ದೇವತೆಗಳು ಇವರೆಲ್ಲ ಹಾರಾಡ್ತಾರೆ. ಯಾಕೆ? ಅವರಿಗೆ ಆ ಸಿದ್ಧಿಗಳು ಇರೋದ್ರಿಂದ ಅವ್ರು ಏನು ಮಾಡ್ತಾರೆ, ಗಾಳಿಗಿಂತ ಹಗುರ ಆಗಿಬಿಟ್ಟು ಗಾಳಿಲಲ್ಲಿ ಹಾರಾಡ್ತಾರೆ. ನಾವು ಗಾಳಿಗಿಂತ ಭಾರ ಇದ್ದೀವಿ, ಅದಕ್ಕೆ ನಾವು ಹಾರಾಡೋದಕ್ಕೆ ಆಗೋದಿಲ್ಲ. ಇನ್ನು ಅಣುವಿಗಿಂತ ಸೂಕ್ಷ್ಮನಾಗಬಹುದು. ಅಣು ಅಂತಂದರೆ ನಾವು ಕಣ್ಣಿಂದ ನೋಡೋಕ್ಕಾಗಲ್ಲ, ಅದನ್ನು ಸೂಕ್ಷ್ಮ ಯಂತ್ರಗಳಿಂದ ನೋಡಬೇಕಾಗಿರುತ್ತೆ. ಆದರೆ ಆ ಅಣುವಿಗಿಂತನೂ ಸೂಕ್ಷ್ಮವಾಗಬಹುದು. ಇನ್ನು ಪರ್ವತಕ್ಕಿಂತ ದೊಡ್ಡವನಾಗ್ಬೋದು. ಈಗ ನಾವು ಹನುಮಂತನ ನೋಡ್ತೀವಿ, ಎಷ್ಟು ದೊಡ್ಡದಾಗಿ ಎತ್ತರವಾಗಿ ಬೆಳೀತಾನಲ್ಲ ಅವನು. ಹೇಗೆ? ಅವನಿಗೆ ಆ ಸಿದ್ಧಿ ಇರೋದ್ರಿಂದ. ಆಮೇಲೆ ತಾನು ಏನು ಇಷ್ಟಪಡ್ತಾನೋ ಅದನ್ನೆಲ್ಲ ಅವನು ಪಡ್ಕೋಬಹುದು. ಅದೇ ರೀತಿ ಭಗವಂತ ಹೇಗೆ ನಿಯಂತ್ರಣವನ್ನು ಮಾಡ್ತಾನೋ ಅದೇ ರೀತಿ ಅವನು ಕೂಡ ಮಾಡಬಹುದು. ಈ ರೀತಿ ಬೇಕಾದಷ್ಟು ಸಿದ್ಧಿಗಳಿದೆ. ಆದರೆ ಯಾರು ಭಗವಂತನಿಂದ ನಿರ್ದೇಶನವನ್ನು ಪಡೆಯುವಂಥ ಒಂದು ಹಂತಕ್ಕೆ ಬರ್ತಾನೋ, ನೋಡಿ ಇವಾಗ ಅರ್ಜುನ ಬಂದಿದ್ದಾನೆ, ಅದಕ್ಕಿಲ್ಲಿ ಭಗವಂತ ತಾನೇ ನಿರ್ದೇಶನವನ್ನು ಕೊಡ್ತಾ ಇದ್ದಾನೆ, ಈ ರೀತಿ ಮಾಡು, ಈ ರೀತಿ ಮಾಡಬೇಡ ಅಂತಂದ್ಬಿಟ್ಟು. ಆ ಹಂತಕ್ಕೆ ಏರಿದಾಗ ಈ ಮೇಲುಗಡೆ ಹೇಳಿರುವಂಥ ಸಿದ್ಧಿಗಳಿದೆಯಲ್ಲ, ಇದೆಲ್ಲ ಭೌತಿಕ ಸಿದ್ಧಿಗಳು. ಇದಕ್ಕಿಂತ ಒಂದು ದೊಡ್ಡ ಹಂತಕ್ಕೆ ನಾವು ತಲುಪಿಬಿಟ್ಟಿರ್ತೀವಿ. ಅಂದರೆ ಇವೆಲ್ಲ ಏನೂ ಇಲ್ಲ ಅಂತ ಅರ್ಥ. ಇದೆಲ್ಲ ಭೌತಿಕ ಸಿದ್ಧಿಗಳು, ಆಯಿತಾ? ಆದರೆ ಪರಮಾತ್ಮ ಹೇಳ್ದಂಗೆ ನಾವು ಯಾವಾಗ ಕೇಳುವಂಥ ಅವನ ನಿರ್ದೇಶನವನ್ನು ಪಡೆಯುವಂಥ ಒಂದು ಹಂತಕ್ಕೆ ಬಂದುಬಿಡ್ತೀವೋ, ಇದಕ್ಕಿಂತ ಮೀರಿರುವಂಥ ಹಂತಕ್ಕೆ ನಾವು ಹೊರಟೋಗಿರ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಅಭ್ಯಾಸ ಮಾಡಲಾಗುವ ಶ್ವಾಸೋಚ್ಛ್ವಾಸದ ವ್ಯಾಯಾಮವು ಯೋಗ ಪದ್ಧತಿಯಲ್ಲಿ ಕೇವಲ ಪ್ರಾರಂಭದ ರೂಪವಾಗಿರುತ್ತದೆ. ಪರಮಾತ್ಮ ಧ್ಯಾನವು ಇನ್ನೊಂದು ಮುಂದಿನ ಹೆಜ್ಜೆಯಾಗಿದೆ. ಆದರೆ ಪರಮಾತ್ಮನೊಡನೆ ನೇರವಾದ ಸಂಪರ್ಕ ಪಡೆಯುವುದು ಮತ್ತು ಅವನಿಂದ ನಿರ್ದೇಶನ ಪಡೆಯುವುದು ಅತ್ಯುನ್ನತ ಪರಿಪೂರ್ಣತೆಯ ಹಂತವಾಗಿದೆ. ನೋಡಿ ಇಲ್ಲೇನು ಹೇಳ್ತಾ ಇದ್ದಾರೆ. ಇವಾಗ ಸಾಮಾನ್ಯವಾಗಿ ನಾವು ಪ್ರಾಣಾಯಾಮ ಮಾಡ್ತೀವಲ್ವಾ, ಅಂದರೆ ಶ್ವಾಸೋಚ್ಛ್ವಾಸದ ವ್ಯಾಯಾಮ, ಇದು ಯೋಗ ಪದ್ಧತಿಯಲ್ಲಿ ಮಾಡುವಂಥ ಒಂದು ಕೇವಲ ಒಂದು ಸ್ಟಾರ್ಟ್ ಮಾಡ್ತೀವಲ್ವಾ, ಆ ಸ್ಟಾರ್ಟ್ ಮಾಡುವಂಥ ಒಂದು ರೂಪ ಇದು ಅಷ್ಟೇ. ಮೊದಲನೇ ಸ್ಟೇಜ್ ಅಂತ ಹೇಳ್ತೀವಲ್ವ, ಅದು ಅಷ್ಟೇ ಶ್ವಾಸೋಚ್ಛ್ವಾಸನ ಮಾಡೋದು. ಆದರೆ ಪರಮಾತ್ಮನ ಧ್ಯಾನ ಅನ್ನೋದು ಇನ್ನೊಂದು ಮುಂದಿನ ಹೆಜ್ಜೆ.
ಆದರೆ ಪರಮಾತ್ಮನ ಜೊತೆನೇ ನೇರ ಸಂಪರ್ಕ ಪಡೆಯೋದು ಮತ್ತು ಅವನಿಂದ ನಾವು ನಿರ್ದೇಶನವನ್ನು ಪಡೆಯೋದು ಅದೆಷ್ಟು ಉನ್ನತವಾಗಿರಬಹುದು, ಅತ್ಯುನ್ನತವಾದಂತಹ ಪರಿಪೂರ್ಣತೆಯ ಹಂತ ಅದು. ಎಷ್ಟು ಚೆನ್ನಾಗಿದೆ ನೋಡಿ. ಈಗ ಉಸಿರಾಟವನ್ನು ಮಾಡೋದು ಬರೀ ಅದು ಎಕ್ಸಸೈಸ್ ಆಯಿತು. ನೆಕ್ಸ್ಟು ಧ್ಯಾನ ಅಂತಂದರೆ ಆ ಉಸಿರಾಟಕ್ಕಿಂತ ಇನ್ನೊಂದು ಹೆಜ್ಜೆ, ಯಾಕಂದರೆ ನಾವಲ್ಲಿ ಧ್ಯಾನ ಮಾಡ್ತೀವಿ. ಆದರೆ ಭಗವಂತನಿಂದನೇ ನಾವು ನಿರ್ದೇಶನವನ್ನು ಪಡೆಯೋದು ಮತ್ತು ಅವನ ಜೊತೆ ನಾವು ಸಂಪರ್ಕವನ್ನು ಪಡ್ಕೊಳ್ಳೋದು, ಅದು ಇನ್ನೊಂದು ಹಂತ, ದೊಡ್ಡ ಹಂತ ಅಲ್ವಾ, ಅದು ಪರಿಪೂರ್ಣತೆಯ ಹಂತ. ಧ್ಯಾನದ ಅಭ್ಯಾಸದ ಅಂಶವಾಗಿರುವ ಶ್ವಾಸೋಚ್ಛ್ವಾಸ ವ್ಯಾಯಾಮಗಳು 5,000 ವರ್ಷಗಳ ಹಿಂದೆ ಕೂಡ ಬಹಳ ಕಷ್ಟವಾಗಿದ್ದಿತು. ಅದಲ್ಲವಾಗಿದ್ದರೆ ಈ ಪದ್ಧತಿಯನ್ನು ನೀನು ಅನುಸರಿಸು ಎಂದು ಕೃಷ್ಣನು ಸೂಚಿಸಿದಾಗ ಅರ್ಜುನನು ನಿರಾಕರಿಸುತ್ತಿದ್ದಿಲ್ಲ. ಈ ಕಲಿಯುಗವನ್ನು ಪತಿತ ಯುಗವೆಂದು ಕರೆಯಲಾಗಿದೆ. ಈ ಯುಗದಲ್ಲಿ ಜನರು ಸಾಮಾನ್ಯವಾಗಿ ಅಲ್ಪಾಯುಷಿಗಳು ಮತ್ತು ಆತ್ಮ ಸಾಕ್ಷಾತ್ಕಾರವನ್ನು ಅಥವಾ ಆಧ್ಯಾತ್ಮಿಕ ಜೀವನವನ್ನು ಅರಿತುಕೊಳ್ಳುವಲ್ಲಿ ತುಂಬ ಮಂದಗಾಮಿಗಳು. ನೋಡಿ ಇಲ್ಲೇನು ಹೇಳ್ತಾ ಇದ್ದಾರೆ, ಈಗ ಧ್ಯಾನದ ಅಭ್ಯಾಸ ಆಗಿರುವಂಥ ಈ ಶ್ವಾಸ ಉಚ್ಛ್ವಾಸ ವ್ಯಾಯಾಮ ಇದೆಯಲ್ಲ, ಇದು 5,000 ವರ್ಷಗಳ ಹಿಂದೆ ಕೂಡ ಇತ್ತು, ಆದರೆ ಅದು ಬಹಳ ಕಷ್ಟವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಅಂತಂದಿದ್ರೆ ಈಗ ನೀನು ಈ ಒಂದು ಪದ್ಧತಿಯನ್ನು ಅನುಸರಿಸು ಅಂತ ಕೃಷ್ಣ ಹೇಳ್ತಾನೆ, ಎಲ್ಲ ಪ್ರತಿಯೊಂದನ್ನು ಅವನು ಹೇಳ್ತಾನೆ, ಹೇಳಿ ಇದನ್ನು ನೀನು ಮಾಡು ಅಂತ ಹೇಳ್ತಾನೆ. ಆದರೆ ಅರ್ಜುನ ಏನು ಮಾಡ್ತಾನೆ, ಇದು ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಾನೆ. ಯಾಕೆ ಹೇಳಿ, ಈ ಕಲಿಯುಗ ಅನ್ನೋದಿದೆಯಲ್ಲ ಇದನ್ನು ಪತಿತ ಯುಗ ಅಂತ ಕರೆದಿದ್ದಾರೆ. ಈ ಯುಗದಲ್ಲಿ ಜನರೆಲ್ಲರೂ ಕೂಡ ಅಲ್ಪಾಯುಷಿಗಳು, ದೀರ್ಘಾಯುಷಿಗಳಲ್ಲ. ಇಲ್ಲಿರೋದೇ ನಮಗೆ 100 ವರ್ಷ, ಅದರಲ್ಲೂ ನಾವು 100 ವರ್ಷ ಬದುಕ್ತೀವೋ ಇಲ್ವೋ ಗೊತ್ತಿಲ್ಲ, 70-80 ಲಾಸ್ಟು ಅಲ್ವಾ. ಅದಕ್ಕೋಸ್ಕರ ಆತ್ಮ ಸಾಕ್ಷಾತ್ಕಾರವನ್ನು ಅಥವಾ ಆಧ್ಯಾತ್ಮಿಕ ಜೀವನವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇಲ್ಲಿರುವಂಥ ಈ ಕಲಿಯುಗದ ಜನಗಳು ಅಂದರೆ ನಾವು ಮಂದಗಾಮಿಗಳು, ಅಂದರೆ ನಮ್ಮ ಬುದ್ಧಿ ಮಂದ, ಅದೆಲ್ಲ ನಮ್ಗೆ ಅರ್ಥನೇ ಆಗೋದಿಲ್ಲ. ಅವರು ಹೆಚ್ಚಿನ ಮಟ್ಟಿಗೂ ಹತಭಾಗ್ಯರು, ಅಂದರೆ ನಮಗೆ ಏನಕ್ಕೂ ಇಂಟ್ರೆಸ್ಟ್ ಬರೋದಿಲ್ಲ. ಅದಕ್ಕೋಸ್ಕರನೇ ಯಾರಾದರೂ ಒಬ್ಬರು ಆತ್ಮ ಸಾಕ್ಷಾತ್ಕಾರದಲ್ಲಿ ಒಂದಿಷ್ಟು ಆಸಕ್ತಿಯುಳ್ಳವನಾದರೆ ಅನೇಕ ಮೋಸಗಾರರಿಂದ ತಪ್ಪುದಾರಿಗೆ ಸೆಳೆಯಲ್ಪಡುವನು. ಯೋಗದ ಪರಿಪೂರ್ಣ ಹಂತವನ್ನು ತಿಳಿದುಕೊಳ್ಳಲು ಇರತಕ್ಕ ಒಂದೇ ಒಂದು ದಾರಿ ಎಂದರೆ ಚೈತನ್ಯ ಮಹಾಪ್ರಭುಗಳು ಅಭ್ಯಾಸ ಮಾಡಿರುವ ಪ್ರಕಾರ ಭಗವದ್ಗೀತೆಯ ತತ್ವಗಳನ್ನು ಅನುಸರಿಸುವುದೇ ಆಗಿದೆ. ಇದು ಯೋಗ ಪದ್ಧತಿಯ ಅತ್ಯಂತ ಸರಳವೂ ಅತ್ಯುನ್ನತವೂ ಆದ ಸಿದ್ಧಿಯಾಗಿದೆ. ಈಗ ನೋಡಿ, ಈ ಒಂದು ಕಲಿಯುಗದಲ್ಲಿ ನಮಗೆ ಭಗವಂತನ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಆಸಕ್ತಿ ಇರೋದಿಲ್ಲ. ಅಲ್ಪಾಯುಷಿಗಳು ಬೇರೆ, ನಾವೇನೋ ಒಂದು ದೊಡ್ಡ ಸಾಧನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಮತ್ತು ಜೀವನದ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಅದರಲ್ಲಿ ನಮಗೆ ಆಸಕ್ತಿ ಇಲ್ಲ ಮತ್ತು ಬುದ್ಧಿಮಂದ ಇರೋದ್ರಿಂದ ನಾವೆಲ್ಲರೂ ಕೂಡ ಹತಭಾಗ್ಯರು. ಅದಕ್ಕೋಸ್ಕರನೇ ಯಾರಾದರೂ ಅದರಲ್ಲೂ 100ರಲ್ಲಿ ಒಬ್ಬರೋ ಇಬ್ಬರೋ ನಾವು ತಿಳ್ಕೋಬೇಕು, ಆತ್ಮ ಸಾಕ್ಷಾತ್ಕಾರದಲ್ಲಿ ಏನೋ ಒಂದು ಆಸಕ್ತಿಯನ್ನು ಪಟ್ಕೊಂಡು ಬರ್ತಾರೆ ಅಂತ ಇಟ್ಕೊಳ್ಳಿ, ಅಲ್ಲೂ ಕೂಡ ಮೋಸ ಮಾಡೋರಿದ್ದಾರೆ. ಮೋಸ ಮಾಡಿ ಏನು ಮಾಡ್ತಾರೆ, ತಪ್ಪು ದಾರಿಗೆ ನಮ್ಮನ್ನು ಎಳೆದು ಬಿಡ್ತಾರೆ, ಅಂಥ ಜನಗಳಿದ್ದಾರೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ಯೋಗದ ಪರಿಪೂರ್ಣ ಹಂತವನ್ನು ತಿಳ್ಕೊಳ್ಳೋದಕ್ಕಿರುವಂಥ ಒಂದೇ ಒಂದು ದಾರಿ ಏನಪ್ಪ ಅಂತಂದರೆ ಚೈತನ್ಯ ಮಹಾಪ್ರಭುಗಳು ಅಭ್ಯಾಸ ಮಾಡಿರುವಂಥ, ಅಂದರೆ ಅವರು ಅದನ್ನು ಜೀವನದಲ್ಲಿ ನೋಡಿ ಹೇಳಿರುವಂಥದ್ದು ಯಾವುದು ಅಂತಂದರೆ ಭಗವದ್ಗೀತೆಯ ತತ್ವಗಳನ್ನು ನಾವು ಅನುಸರಣೆ ಮಾಡೋದು. ಅಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳಿದಾನೋ ಅದನ್ನು ಅನುಸರಣೆ ಮಾಡ್ಕೊಂಡು ಹೋದರೆ ಸಾಕು, ಬೇರೆ ಏನು ಮಾಡೋದು ಬೇಕಾಗಿಲ್ಲ ಅಂತ. ಮತ್ತು ಇದು ಯೋಗ ಪದ್ಧತಿಯ ಅತ್ಯಂತ ಸರಳವಾಗಿರುವಂತಹ ಮತ್ತು ಅತ್ಯುನ್ನತವಾಗಿರುವಂತಹ ಸಿದ್ಧಿ ಅಂತ ಕೂಡ ಹೇಳಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ವೇದಾಂತದಲ್ಲಿ, ಶ್ರೀಮದ್ ಭಾಗವತದಲ್ಲಿ, ಭಗವದ್ಗೀತೆಯಲ್ಲಿ ಮತ್ತು ಮುಖ್ಯವಾದ ಅನೇಕ ಪುರಾಣಗಳಲ್ಲಿ ನಿರ್ದೇಶಿಸಿರುವ ಪ್ರಕಾರ ಕೃಷ್ಣನ ಪಾವನ ನಾಮ ಕೀರ್ತನೆಯ ಸರಳ ವಿಧಾನದ ಪ್ರಾಯೋಗಿಕ ಕ್ರಮದಲ್ಲಿ ಈ ಕೃಷ್ಣ ಪ್ರಜ್ಞೆಯ ಯೋಗ ಪದ್ಧತಿಯನ್ನು ಪ್ರದರ್ಶಿಸಿರುತ್ತಾರೆ. ನೋಡಿ, ಇಲ್ಲಿ ಗುರುಗಳು ಕಂಪ್ಲೀಟಾಗಿ ಎಲ್ಲವನ್ನ ಹೇಳಿ ಈಗ ಏನು ಕನ್ಕ್ಲೂಷನ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಚೈತನ್ಯ ಮಹಾಪ್ರಭುಗಳಿದಾರಲ್ಲ, ಅವರು ವೇದಾಂತದಲ್ಲಿ ಏನು ಹೇಳಿದ್ದಾರೆ, ಶ್ರೀಮದ್ ಭಾಗವತದಲ್ಲಿ ಏನು ಹೇಳಿದ್ದಾರೆ, ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೆ, ಮತ್ತು ಇನ್ನು ಬೇಕಾದಷ್ಟು ಪುರಾಣಗಳಲ್ಲಿ ಏನು ನಿರ್ದೇಶನವನ್ನು ಕೊಟ್ಟಿದ್ದಾರೋ ಅದರ ಪ್ರಕಾರ, ಅಂದರೆ ಇದರಲ್ಲೆಲ್ಲನೂ ಹೇಳಿರೋದು ಏನು ಅಂತಂದರೆ ಕೃಷ್ಣನ ಪಾವನ ನಾಮ ಕೀರ್ತನೆ,
ಅದೇ ತುಂಬ ಸರಳವಾಗಿರುವಂಥದ್ದು. ಆ ಭಗವಂತನ ನಾಮ ಸಂಕೀರ್ತನೆಯನ್ನ ಅಂದರೆ ಏನು, ಅವನ ಬಗ್ಗೆ ಹೇಳೋದು, ಕೇಳೋದು, ಅವನ ಗುಣಗಾನ ಮಾಡೋದು, ಅವನ ನಾಮನ ಉಚ್ಚಾರಣೆ ಮಾಡೋದು, ನಾಮಸ್ಮರಣೆ ಮಾಡೋದು, ಇದೆಲ್ಲ ನಾಮಕೀರ್ತನೆಗೆ ಬರುತ್ತೆ. ಇದೊಂದೇ ಇರುವಂಥದ್ದು ಸರಳ ವಿಧಾನ. ಇದರ ಮೂಲಕ ನಾವು ಈ ಕೃಷ್ಣ ಪ್ರಜ್ಞೆ ಅನ್ನುವಂಥ ಯೋಗ ಪದ್ಧತಿಯನ್ನು ಪ್ರದರ್ಶನ ಮಾಡಿದ್ದಾರೆ. ಅಂದರೆ ಅದ್ರ ಬಗ್ಗೆ ತಿಳುವಳಿಕೆ ಹೇಳಿ ಈ ರೀತಿ ಮಾಡಿದ್ರೆ ಸಾಕು ನೀವು, ಇದು ಕೃಷ್ಣ ಪ್ರಜ್ಞೆಯಲ್ಲಿ ಇರೋದು ಅಂತಂದರೆ ಅರ್ಥ. ಇಲ್ಲಿ ಕೃಷ್ಣ ಪ್ರಜ್ಞೆ ಅಂದಿದ ತಕ್ಷಣ ನಾವು ಬೇರೆ ಅರ್ಥದಲ್ಲಿ ತಗೊಳ್ಬಾರ್ದು. ಸದಾ ಭಗವಂತನ ಪ್ರಜ್ಞೆ ನಮ್ಮಲ್ಲಿ ಇರಬೇಕು ಅನ್ನೋದು ಮೂಲ, ಆಯಿತಾ. ಅದಿರಬೇಕು ಅಂತಂದ್ರೆ ಏನು, ಭಗವಂತನ ನಾಮ ಸಂಕೀರ್ತನೆ, ಅವನ ಗುಣಗಾನ ಮಾಡಿ, ಅವನ ಭಜನೆಗಳನ್ನು ಹಾಡಿ, ಕೀರ್ತನೆಗಳನ್ನು ಹಾಡಿ, ಅಥವಾ ಅವನ ಬಗ್ಗೆ ಹೇಳೋದು, ಅವನ ಬಗ್ಗೆ ಏನಿದೆಯೋ ಬೇರೆ ಬೇರೆ ಪುರಾಣಗಳಲ್ಲಿ ಅದ್ರ ಬಗ್ಗೆ ಕೂತ್ಕೊಂಡು ಚರ್ಚೆ ಮಾಡೋದು, ಒಬ್ರಿಗೊಬ್ರು ಹೇಳ್ಕೊಳ್ಳೋದು, ಇದೆಲ್ಲವೂ ಕೂಡ ಭಗವಂತನ ಪ್ರಜ್ಞೆ ಅಂತಲೇ ಅನ್ನಿಸ್ಕೊಳ್ಳುತ್ತೆ ಅನ್ನೋದು ಇದರ ಅರ್ಥ. ಎಷ್ಟು ಚೆನ್ನಾಗಿ ವಿವರಣೆ ಮಾಡಿ ಹೇಳಿದ್ದಾರೆ ನೋಡಿ. ನಮಗೆ ಇದೆಲ್ಲ ಗೊತ್ತಾದರೆ ಅಲ್ವಾ ನಾವು ಕೂಡ ಅದನ್ನೆಲ್ಲ ಅನುಸರಣೆ ಮಾಡೋದಕ್ಕಾಗತ್ತೆ. ಸೊ ಈ ಒಂದು ಶ್ಲೋಕದಲ್ಲಿ ಎಷ್ಟು ವಿಷಯಗಳನ್ನು ಗುರುಗಳು ಹೇಳಿದ್ದಾರೆ. ಇನ್ನೂ ಇದೆ ಇದರ ಮುಂದುವರೆದ ಭಾಗ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.